ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಮಹಿಮೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಂಪತಿಗಳೊಬ್ಬರಿಗೆ ಮಕ್ಕಳಾಗಿರಲಿಲ್ಲ. ಎಷ್ಟೇ ವೈದ್ಯಕೀಯ ಚಿಕಿತ್ಸೆ ಮಾಡಿಸಿದರೂ ಆ ಪ್ರಯತ್ನ ಅವರಿಗೆ ಫಲ ನೀಡಲಿಲ್ಲ. ಆಗ ಆ ದಂಪತಿಗಳಿಗೆ ಒಬ್ಬರು, ನೀವು ಶೃಂಗೇರಿಯ ಗುರುಗಳನ್ನು ದರ್ಶನ ಮಾಡಿ ಅಂತ ಹೇಳ್ತಾರಂತೆ. ಅವರ ಮಾತಿನಂತೆ ಅಲ್ಲಿಯ ಪಾಠಶಾಲೆಯ ವೇದಮೂರ್ತಿ ನಾಗರಾಜ ಭಟ್ಟರವರ ಜೊತೆಯಲ್ಲಿ ಗುರುದರ್ಶನಕ್ಕೆ ಹೋಗ್ತಾರಂತೆ. ಆಗ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಇವರ ಸಮಸ್ಯೆಯನ್ನು ಕೇಳಿ, ಇಂದು ನಿಮಗೆ ನಾನು ಏನನ್ನು ಹೇಳಲಾರೆ, ಪುನಃ ಕೆಲ ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಾರಂತೆ. ಅದಕ್ಕೆ ಒಪ್ಪಿದ ಆ ದಂಪತಿಗಳು ಕೆಲ ದಿನ ಬಿಟ್ಟು ಮತ್ತೆ ಶೃಂಗೇರಿಗೆ ಹೋಗಿ ಗುರುಗಳ ದರ್ಶನವನ್ನು ಮಾಡ್ತಾರೆ. ಆಗ ಗುರುಗಳು ಇವರನ್ನು ಗುರುತಿಸಿ ಸ್ವಲ್ಪ ಕಾಲ ಕಣ್ಣು ಮುಚ್ಚಿ ಕುಳಿತುಕೊಳ್ತಾರಂತೆ. ನಂತರ ಹೇಳ್ತಾರಂತೆ, ನೀವು ತುಂಬ ಕಷ್ಟದಲ್ಲಿದ್ದೀರಿ. ನಿಮ್ಮ ಹಿರಿಯವರು ಚಂಡಿ ಪಾರಾಯಣವನ್ನು ನಡೆಸ್ತಾ ಇದ್ರು, ಆದರೆ ಈಗದು ಬಿಟ್ಟು ಹೋಗಿದೆ. ನಿಮ್ಮ ಕುಟುಂಬದ ಉಳಿದವರು ಕೂಡ ಅದನ್ನು ಮುಂದುವರಿಸ್ತಾ ಇಲ್ಲ. ಹಾಗಾಗಿ ನೀವು ವಾರಕ್ಕೆ 2 ಪಾರಾಯಣವನ್ನು ಮಾಡಿಸಬೇಕು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನುಕೂಲವಿಲ್ಲದ ಕಾರಣ ವಾರಕ್ಕೆ 1ರಂತೆ 1 ವರ್ಷ ಮಾಡಿಸಿ, ದೇವಿಯ ಅನುಗ್ರಹ ಆಗುತ್ತದೆ ಅಂತ ಹೇಳ್ತಾರಂತೆ. ಅವರ ಮಾತಿನಂತೆ ಮೊದಲೇ ಎಲ್ಲ ರೀತಿಯ ಕಷ್ಟದಲ್ಲಿದ್ದ ದಂಪತಿಗಳು ತಮ್ಮ ಪುರೋಹಿತರನ್ನು ಕಂಡು ಪ್ರತಿ ಶುಕ್ರವಾರ ಪಾರಾಯಣ ಮಾಡಿಸಿಕೊಟ್ಟು ನಮ್ಮನ್ನು ಉಳಿಸಬೇಕು ಅಂತ ಪ್ರಾರ್ಥಿಸ್ಕೊಳ್ತಾರಂತೆ. ಗುರುಗಳ ಅನುಗ್ರಹದಿಂದ ಪುರೋಹಿತರು ವರ್ಷಗಳ ಕಾಲ ಬಂದು ಪಾರಾಯಣವನ್ನು ನಡೆಸ್ಕೊಡ್ತಾರಂತೆ. ಮುಂದೆ ಗುರುಗಳ ಅನುಗ್ರಹದಿಂದ ಅವರು ಹೇಳಿದಂತೆ ಆ ದಂಪತಿಗಳಿಗೆ ಪುತ್ರ ಸಂತಾನವೂ ಆಯಿತಂತೆ. ಹಾಗಾಗಿ ಆ ದಂಪತಿಗಳು ಚಂಡಿಯಾಗವನ್ನು ಮಾಡಲು ನಿರ್ಧರಿಸಿ, ದೇವಸ್ಥಾನದಲ್ಲಿ ಮಾಡಬಹುದೇ ಅಂತ ಕೇಳಲು ಮತ್ತೆ ಗುರುಗಳ ಬಳಿಗೆ ಹೋಗ್ತಾರಂತೆ. ಅದಕ್ಕೆ ಗುರುಗಳು ದೇವರ ಕಾರ್ಯವನ್ನು ಮನೆಯಲ್ಲೇ ಮಾಡಬೇಕು ಅಂತ ಅಪ್ಪಣೆಯನ್ನು ಕೊಡ್ತಾರೆ. ವರ್ಷಕ್ಕೊಂದಾದರೂ ದೇವಿಯ ಪಾರಾಯಣ ನಡೆಸಬೇಕು ಎಂಬ ಗುರುವಾಕ್ಯದಂತೆ ಈಗಲೂ ಅವರು ನಡೆಸುತ್ತಿದ್ದಾರಂತೆ. ಅವರಿಗೆ ಬಂದಂಥ ಎಲ್ಲ ಸಂಕಟಗಳಿಂದಲೂ ನಿವೃತ್ತಿ ಸಿಕ್ಕಿದೆ ಅಂತೆ. ಮುಂದೆ ಇದೇ ದಂಪತಿಗಳು ಮಗನ ಚೂಡಾಕರ್ಮ ಆಗುವಾಗ ಇನ್ನು 2 ದಿನ ಬಾಕಿ ಇದೆ ಅನ್ನುವಾಗ ಮನೆಯಲ್ಲಿ ಅಜ್ಜಿಗೆ ಕಾಯಿಲೆ ಜೋರಾಗಿ ಅವರು ಬದುಕುಳಿಯುವುದೇ ಕಷ್ಟ ಎಂದಾಗುತ್ತದೆ. ಮತ್ತೆ ಗುರುಗಳ ಬಳಿಗೆ ಹೋಗ್ತಾರಂತೆ. ಆಗ ಗುರುಗಳು ಮಂತ್ರಾಕ್ಷತೆಯನ್ನು ಕೊಟ್ಟು ಈ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತದೆ ಅಂತ ಹೇಳ್ತಾರಂತೆ. ಅಂತೆಯೇ ಚೂಡಾಕರ್ಮ ಮುಗಿದು ಅಜ್ಜಿಯನ್ನು ಬಚ್ಚಲಿಗೆ ಕರೆದೊಯ್ಯುವಾಗ ಅಜ್ಜಿ ಅಲ್ಲೇ ಪ್ರಜ್ಞಾಹೀನರಾಗ್ತಾರಂತೆ. ಹಾಗಾಗಿ ಅವರಿಗೆ ಇವತ್ತಿನ ಸಂತರ್ಪಣೆ ಗತಿ ಏನು ಅಂತ ಹೆದರ್ಕೊಳ್ತಾರಂತೆ. ಆಗ ಅಜ್ಜಿಯನ್ನು ಮಂಚದ ಮೇಲೆ ಮಲಗಿಸಿ ವೈದ್ಯರನ್ನು ಕರೆಸ್ತಾರಂತೆ. ಆಗ ವೈದ್ಯರು ಬಂದು ಪ್ರಾಣ ಇದೆ ಅಂತ ಖಚಿತಪಡಿಸಿ ಚಿಕಿತ್ಸೆಯನ್ನು ಕೊಡ್ತಾರೆ. ಆಮೇಲೆ ಅಜ್ಜಿಗೆ ಪ್ರಜ್ಞೆ ಬಂದು 8 ದಿನದ ನಂತರ ತೀರಿಕೊಳ್ತಾರಂತೆ. ಅಂತಂದರೆ ಗುರುಗಳ ಬಾಯಿಯಲ್ಲಿ ಈ ಕಾರ್ಯ ನಡೆಯುತ್ತದೆ ಎಂಬ ಮಾತು ಬಂದ ಮೇಲೆ ಅದರಂತೆ ಆಗೇ ಆಗುತ್ತದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ.